ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಇವತ್ತು ನಾವು ಪ್ರತಿಯೊಬ್ಬ ಧ್ಯಾನಿಯು ಅನುಭವಿಸಲೇಬೇಕಾದಂತಹ ಒಂದು ದಿವ್ಯ ಅನುಭವದ ಬಗ್ಗೆ ಚರ್ಚೆ ಮಾಡೋಣ. ಅದೇನಪ್ಪ ಅಂದರೆ ಥರ್ಡ್ ಐ, ದಿವ್ಯ ಚಕ್ಷು. ಹಾಗಂದ್ರೇನು? ಥರ್ಡ್ ಐನ ಜ್ಯೋತಿ ದರ್ಶನದ ಅನುಭವ ನಿಮಗೂ ಆಗಿದೆಯೇ? ಹಾಗಾದರೆ ಆ ಅನುಭವದ ಬಗ್ಗೆ ವಿವರಗಳೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ನೀವೆಲ್ಲರೂ ಸಾಮಾನ್ಯವಾಗಿ ಧ್ಯಾನ ಮಾಡುವಾಗ ನಿಮ್ಮ ಎರಡೂ ಹುಬ್ಬುಗಳ ಮಧ್ಯದಲ್ಲಿ ನಿಮಗೆ ಕೆಲವು ಅನುಭವಗಳಾಗೋದನ್ನು ನೀವು ಗಮನಿಸಿರ್ತೀರಿ. ಯಾಕಂತಂದರೆ ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ. ಅದರಲ್ಲಿ ಅತ್ಯಂತ ಪ್ರಮುಖವಾದ ಚಕ್ರ ಒಂದು ಎರಡೂ ಹುಬ್ಬುಗಳ ಮಧ್ಯದ ಸ್ಥಾನದಲ್ಲಿ ಸ್ಥಿರವಾಗಿದೆ. ಅದನ್ನೇ ನಾವು ಆಜ್ಞಾಚಕ್ರ, ಪೀನಿಯಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಇದನ್ನೇ ನಾವು ಥರ್ಡ್ ಐ ಅಂತ ಕರಿತೀವಿ, ದಿವ್ಯ ದೃಷ್ಟಿ ಅಂತ ಕರಿತೀವಿ, ದಿವ್ಯ ಚಕ್ಷು ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ನಿಮಗೆ ಯಾವತ್ತಾದರೂ ನೀಲಿ ಬಣ್ಣ, ನೇರಳೆ ಬಣ್ಣ, ಹಾಲಿನಂತಹ ಬಿಳಿ ಬಣ್ಣ, ಬೆಳ್ಳಿಯ ಅಂದರೆ ಸಿಲ್ವರ್ ತರಹದ ಬಣ್ಣ ನಿಮಗೆ ಯಾವತ್ತಾದರೂ ಕಾಣಿಸಿದೆಯೇ? ಹಾಗಾದರೆ ಇದರ ಅರ್ಥವೇನು, ಇದರ ಹಿಂದಿನ ರಹಸ್ಯವೇನು ಅನ್ನೋದನ್ನು ಇವತ್ತು ನಾವು ತಿಳಿಯೋಣ. ದಿವ್ಯ ದೃಷ್ಟಿ, ಥರ್ಡ್ ಐ ಅನ್ನೋದು ಒಂದು ರಹಸ್ಯವಾದಂತಹ ಜ್ಯೋತಿ ಪ್ರಕಾಶ. ಅದನ್ನು ನಾವು ಹೊರಗಡೆಯಿಂದ ಗಮನಿಸಲು ಆಗೋದಿಲ್ಲ. ಅದನ್ನು ಧ್ಯಾನ ಸ್ಥಿತಿಯಲ್ಲಿ ನಾವು ಆಳವಾಗಿ ಹೋದಾಗ ಆಂತರಿಕವಾಗಿ ಆ ದಿವ್ಯ ದೃಷ್ಟಿ ನಮಗೆ ಈ ಎರಡು ಹುಬ್ಬುಗಳ ಮಧ್ಯದಲ್ಲಿ ಅಂದರೆ ಭ್ರೂ ಮಧ್ಯಸ್ಥಾನದಲ್ಲಿ ಆಗುತ್ತದೆ. ಇದನ್ನೇ ನಾವು ನಮ್ಮ ಆಜ್ಞಾಚಕ್ರದ ಅನುಭವ ಅಂತ ಕೂಡ ಕರಿತೀವಿ. ಸಹಜವಾಗಿ ಧ್ಯಾನಕ್ಕೂ ಮೊದಲು ನಮ್ಮ ಮನಸ್ಸು ತುಂಬ ವಿಚಲಿತವಾಗಿ ಇರುತ್ತೆ. ಸದಾ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಯಾವಾಗ ಮನಸ್ಸು ಬಾಹ್ಯ ವಸ್ತುಗಳಿಂದ ಬಿಡುಗಡೆಗೊಂಡು ಆಂತರಿಕ ಶಕ್ತಿಯ ಕಡೆಗೆ ಕಾನ್ಸಂಟ್ರೇಟ್ ಆಗುತ್ತೋ, ಯಾವಾಗ ನಾವು ನಮ್ಮನ್ನೇ ನಾವು ಅರಿಯುವಂಥ ಹಂತದಲ್ಲಿ ಆಳವಾಗಿ ಹೋಗ್ತೀವಿ, ಆಗ ನಮಗೆ ಈ ದಿವ್ಯ ದೃಷ್ಟಿಯ ಅನುಭವ ಆಗುತ್ತೆ. ಹಾಗಾದರೆ ಇದನ್ನು ನಾವು ಬಾಹ್ಯವಾಗಿ ನೋಡಲು ಸಾಧ್ಯವಿಲ್ಲ ಅನ್ನೋದಂತೂ ಸ್ಪಷ್ಟ. ಇದನ್ನು ಕೇವಲ ಅನುಭವದಿಂದ ಮಾತ್ರ ತಿಳಿಬಹುದು. ನಮ್ಮ ಚೈತನ್ಯದ ಸ್ಥರ ಆಜ್ಞಾಚಕ್ರದಲ್ಲಿ ಸ್ಥಿರವಾಗಿ ನಿಂತಾಗ, ಅಂದರೆ ನಮ್ಮ ಶಕ್ತಿ, ನಮ್ಮ ಗಮನ, ನಮ್ಮ ಎಲ್ಲ ಮನಸ್ಸು ಆಜ್ಞಾಚಕ್ರದಲ್ಲಿ ನಿಂತಾಗ ನಮಗೆ ನಿಜವಾದ ಸಾಧಕನಿಗೆ ಆಗುವ ಅನುಭವ ಆಗುತ್ತೆ. ಯಾಕಂದರೆ ಇಲ್ಲಿಂದಲೇ ನಮ್ಮ ಸಾಧನೆಯ ಹಾದಿ ಶುರುವಾಗೋದು. ನಮಗೆ ಜ್ಯೋತಿ ಪ್ರಕಾಶದ ಅನುಭವ ಆಗುತ್ತೆ. ಇದನ್ನು ನಾವು ಕಲ್ಪನೆಯೋ, ಭ್ರಮೆಯೋ ಅಥವಾ ಒಂದು ಛಾಯೆಯೋ ಅಂತ ಅಂದ್ಕೊಳ್ಳೋದು ಸಹಜ. ಬಟ್ ಅದು ಸುಳ್ಳು ಸ್ನೇಹಿತರೆ. ಇದು ಅಂತರ್ದೃಷ್ಟಿ. ಆಂತರಿಕವಾಗಿ ನಮ್ಮ ಆತ್ಮ ಜಾಗೃತಾವಸ್ಥೆಯ ಕಡೆಗೆ ಸಾಗ್ತಾ ಇದೆ ಅನ್ನೋದರ ಬಲವಾದ ಸಾಕ್ಷಿ. ಹಾಗಾದರೆ ಇದು ನಮಗೆ ಯಾವಾಗ ಸಿಗುತ್ತೆ ಈ ಥರದ ಅನುಭವ? ಇದಕ್ಕೂ ಕೆಲವು ಕಂಡೀಷನ್ಸ್ ಇದೆ. ಯಾವಾಗ ನಮ್ಮ ಮನಸ್ಸು ನಿರ್ಮಲವಾಗುತ್ತದೆಯೋ ಆಗ ನಮಗೆ ದಿವ್ಯ ಜ್ಯೋತಿಯ ಅನುಭವ ಆಗುತ್ತೆ. ಹಾಗಾದರೆ ಮನಸ್ಸು ನಿರ್ಮಲ ಆಗೋದು ಅಂದ್ರೇನು? ಮನಸ್ಸು ನಿರ್ಮಲ ಆಗೋದು ಅಂತಂದರೆ ಮನಸ್ಸು ಆಲೋಚನೆಗಳಿಂದ, ಭಯಗಳಿಂದ, ಆತಂಕಗಳಿಂದ, ಭೂತಕಾಲದ ಕಹಿ ನೆನಪಿನ ನೋವುಗಳಿಂದ ಬಿಡುಗಡೆಗೊಂಡು ತುಂಬ ನಿರ್ಮಲವಾಗಿ, ಅಂದರೆ ಈ ಕ್ಷಣದಲ್ಲಿ ಯಾವಾಗಲೂ ಸಂಪೂರ್ಣವಾಗಿ ಸಂತೋಷವಾಗಿ ಇರುವುದನ್ನು ಕಲಿಯುತ್ತದೆಯೋ ಆ ಹಂತದಲ್ಲಿ ನಮಗೆ ಥರ್ಡ್ ಐನ ಅನುಭವ ಆಗುತ್ತೆ. ಯಾವಾಗ ನಮ್ಮ ಶರೀರದಲ್ಲಿ ಶಕ್ತಿ ಸಮತೋಲಿತವಾಗಿ ಇರುತ್ತೋ, ಅಂದರೆ ಎಂಥದ್ದೇ ಸಂದರ್ಭ ಕ್ಷಣ ಕ್ಷಣಕ್ಕೂ ಕೂಡ ಬದಲಾದಾಗೂ ಕೂಡ ನಮ್ಮ ಶರೀರದ ಶಕ್ತಿ ಬದಲಾಗದೆ ಸಮತೋಲನ ಸ್ಥಿತಿಯಲ್ಲಿರುತ್ತೋ, ಅಂದರೆ ಸಂತೋಷಗಳಿಗೆ ಹಿಗ್ಗದೆ, ದುಃಖಗಳಿಗೆ ಕುಗ್ಗದೆ ಸ್ಥಿತಪ್ರಜ್ಞ ಮನಸ್ಥಿತಿಯನ್ನು ನಾವು ಹೊಂದುತ್ತೀವೋ ಆಗ ಶರೀರದಲ್ಲಿ ಈ ಥರದ ಸಮತೋಲಿತ ಶಕ್ತಿಯ ಅನುಭವ ಆಗುತ್ತೆ. ಆಗ ನಮಗೆ ಈ ದಿವ್ಯ ಜ್ಯೋತಿಯ ದರ್ಶನ ಆಗುತ್ತೆ. ಇನ್ನು ಮೂರನೆಯ ಕಂಡೀಷನ್ ಏನಪ್ಪ ಅಂತಂದರೆ, ನಾವು ನಿತ್ಯ ಮಾಡುವ ಧ್ಯಾನ ದೃಢವಾದ ಸ್ಥಿತಿಯಲ್ಲಿ ಇರುವಂಥದ್ದು. ಅಂದರೆ ಧ್ಯಾನದ ಮಧ್ಯೆ ಯಾವುದೇ ಡಿಸ್ಟ್ರಾಕ್ಷನ್ ಆಗಲಿ, ಯಾವುದೇ ಥರದ ವಿಚಲಿತ ಪ್ರಕ್ಷುಬ್ಧ ಮನಸ್ಥಿತಿ ಆಗಲಿ ಬಾರದಂತೆ ನಾವು ನಿಯಮಿತವಾಗಿ
ಹೆಚ್ಚು ಸಾಧನೆ ಮಾಡ್ತಾ ಹೊರಟ್ವಿ ಅಂತಂದರೆ ಆಗ ನಮಗೆ ಈ ದಿವ್ಯ ಜ್ಯೋತಿಯ ದರ್ಶನ ಆಗುತ್ತೆ. ಹಾಗಾದರೆ ಈ ದಿವ್ಯ ಜ್ಯೋತಿ ಎಲ್ಲಿಂದ ಬಂತು ಅಂತೀರಾ? ಇದು ಸದಾ ನಮ್ಮೆಲ್ಲರ ಆಂತರ್ಯದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಇದೆ. ಆದರೆ ಅದನ್ನು ತಲುಪುವ ಹಂತವನ್ನು ನಾವು ಸಾಧಿಸಬೇಕಷ್ಟೇ. ಹಾಗಾದರೆ ಈ ಥರ್ಡ್ ಐ ಅಂದ್ರೇನು? ಇದನ್ನು ಯೋಗಾನಂದ ಪರಮಹಂಸರು ಇಂಟರ್ನಲ್ ವಿಷನ್ ಅಂತ ಕೂಡ ಕರೀತಾರೆ. ಯಾಕಂತಂದರೆ ಇದು ಭಗವಂತನೊಂದಿಗೆ ನಾವು ಅನುಭವಗೊಂಡಾಗ ಆಗ್ತಕ್ಕಂತಹ ಅನುಭವ. ವಿಶ್ವ ಚೈತನ್ಯದೊಂದಿಗೆ ಅಂದರೆ ಈ ಯೂನಿವರ್ಸಲ್ ಇಂಟೆಲಿಜೆನ್ಸ್ನೊಂದಿಗೆ ನಮ್ಮ ವೈಬ್ರೇಷನ್ ಯಾವಾಗ ಮ್ಯಾಚ್ ಆಗುತ್ತೋ ಆಗ ಆಗುವಂತಹ ಅನುಭವ. ನಮ್ಮ ಚೈತನ್ಯ ಆತ್ಮತತ್ವದೆಡೆಗೆ ಸಾಗುತ್ತಿದೆ ಅಂತ ಹೇಳೋದಕ್ಕೆ ಇರುವಂತಹ ಪ್ರತೀಕವಿದು. ಸ್ಪಷ್ಟವಾದ ಸೂಚನೆ ಒಂದು ಏನಪ್ಪ ಅಂತಂದರೆ, ನಮ್ಮ ಸಾಧನೆ ಮಾತು ಮತ್ತು ಪುಸ್ತಕಗಳ ಸೀಮೆಯಿಂದಾಚೆ ಸಾಗಿ ಆತ್ಮಯಾತ್ರೆಯ ಮೊದಲ ಹೆಜ್ಜೆಯನ್ನು ಇಡ್ತಾ ಇದೆ ಅನ್ನೋದಕ್ಕೆ ಈ ದಿವ್ಯ ದೃಷ್ಟಿ ಅಥವಾ ದಿವ್ಯ ಜ್ಯೋತಿಯ ಅನುಭವ ಸಾಕ್ಷಿಯಾಗುತ್ತೆ. ಇದನ್ನು ಕೇವಲ ಸಾಧುಗಳು, ಸಂತರು ಇದನ್ನು ಅನುಭವ ಮಾತ್ರದಿಂದ ಹೇಳಿದ್ದಲ್ಲ. ಇದನ್ನು ನಮ್ಮ ಭಾರತದ ಪ್ರಾಚೀನ ಗ್ರಂಥಗಳಾದ ವೇದಗಳು, ಉಪನಿಷತ್ತುಗಳಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಒಂದು ಸೂತ್ರ ಹೇಳುವ ಪ್ರಕಾರ ಜ್ಯೋತಿರ್ಮಯ ಪುರುಷಃ ಅಂದರೆ ನಮ್ಮೆಲ್ಲರ ಪರಮ ಚೈತನ್ಯ, ನಾವೆಲ್ಲರೂ ಪರಮ ಚೈತನ್ಯದ ಅಂಶಗಳಲ್ಲವೇ? ಆ ಪರಮ ಚೈತನ್ಯದ ಸ್ವರೂಪವೇ ಏನು ಅಂದರೆ ಅದು ಜ್ಯೋತಿ ರೂಪ. ಇದೊಂದು ಅಲೌಕಿಕ ದಿವ್ಯ ಅನುಭವ, ಇದೊಂದು ಚಮತ್ಕಾರಿ ಕ್ಷಣ. ಜನ್ಮಗಳ ಶಕ್ತಿಯೆಲ್ಲ ಒಗ್ಗೂಡಿದಾಗ ಸಾಧಕನಿಗೆ ಸಿಗುವಂತಹ ಮಾರ್ಗದರ್ಶನ ಅಂತ ಕೂಡ ಇದು ನಾವು ಹೇಳಬಹುದು. ಇದು ಜ್ಯೋತಿ ರೂಪದಲ್ಲಿಯೇ ಯಾಕಿದೆ? ಇದು ಕೇವಲ ಯಾವುದೋ ಸಾಧಾರಣ ಬಲ್ಬದಿಂದ ಹೊರಟುವಂತಹ ಒಂದು ಜ್ಯೋತಿಯಲ್ಲ, ಕಿರಣವಲ್ಲ, ಯಾವುದೋ ಟ್ಯೂಬ್ ಲೈಟ್ ಅಥವಾ LED ಲೈಟ್ನ ಬೆಳಕಲ್ಲ. ಇದೊಂದು ಆಳ ಆಧ್ಯಾತ್ಮಿಕ ಅನುಭವ. ಬಾಹ್ಯ ಜಗತ್ತಿನ ಎಲ್ಲ ವಿಚಲಿತ ಕ್ಷಣಗಳಿಂದಾಚೆ ನಾವು ಭಗವಂತನ ಕಡೆಗೆ ಸಾಗಿದಾಗ, ನೀನು ನನ್ನ ಹತ್ತಿರ ಇದೆಯಾ ಅಂತ ಭಗವಂತ ನಮಗೆ ನೀಡುವ ಪ್ರತಿಕ್ರಿಯೆ ಅಥವಾ ಉತ್ತರವೇ ಈ ದಿವ್ಯ ಜ್ಯೋತಿ. ಇದು ಸೂರ್ಯ ಪ್ರಕಾಶದಂತೆ ಇರುವುದಿಲ್ಲ, ಚಂದ್ರನ ಶೀತಲ ಪ್ರಕಾಶದಂತೆಯೂ ಇರುವುದಿಲ್ಲ, ಅಗ್ನಿ ಜ್ವಾಲೆಯಂತೆಯೂ ಇರುವುದಿಲ್ಲ. ಇದು ಈಶ್ವರ ನಮ್ಮೊಳಗೆ ಇದ್ದಾನೆ ಅನ್ನುವುದರ ಸೂಚನೆಯನ್ನು ಕೊಡುವಂತಹ ಅತೀವ ಶಾಂತಮಯ ಬೆಳಕು. ನಾವು ಇದನ್ನು ತ್ರಿಕುಟಿ ಕ್ಷೇತ್ರ ಅಂತ ಕೂಡ ಕರಿತೀವಿ. ಯೋಗ ಶಿಖಾ ಉಪನಿಷತ್ತಿನಲ್ಲಿ ತ್ರಿಕುಟಿ ಕ್ಷೇತ್ರ ಅನ್ನುವಂಥ ಶಬ್ದದ ಬಳಕೆಯಾಗಿದೆ. ತ್ರಿಕುಟಿ ಕ್ಷೇತ್ರ ಯಾವುದಪ್ಪ ಅಂದರೆ 2 ಹುಬ್ಬುಗಳ ಮಧ್ಯದ ಜಾಗ, ಅಂದರೆ ಭ್ರೂಮಧ್ಯ ಸ್ಥಾನ. ಇದನ್ನು ಬಿಂದು ಅನ್ನಲಾಗಿದೆ, ತೇಜಪುಂಜ ಅನ್ನಲಾಗಿದೆ, ಜ್ಯೋತಿ ಅನ್ನಲಾಗಿದೆ. ಈ ಒಂದು ಜ್ಯೋತಿ ಯಾವಾಗ ನಿಮ್ಮ ಅನುಭವಕ್ಕೆ ಬರುತ್ತದೆಯೋ ಆಗ ಯು ಆರ್ ಆನ್ ದ ರೈಟ್ ಪಾತ್. ಅಂದರೆ ಧ್ಯಾನ ಸಾಧನೆಯಲ್ಲಿ, ಆಧ್ಯಾತ್ಮಿಕ ವಿಕಾಸದಲ್ಲಿ ನೀವು ಸರಿಯಾದ ದಾರಿಯಲ್ಲಿ ಸಾಗುತ್ತಿದ್ದೀರಿ ಎನ್ನುವುದರ ವಿಶಿಷ್ಟ ಸಂಕೇತವೇ ಈ ಥರ್ಡ್ ಐನ ಜ್ಯೋತಿ ದರ್ಶನ. ಇದೊಂದು ದಿವ್ಯ ಭರವಸೆ. ಇದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವವನ್ನು ಕೂಡ ನೀಡಬಹುದು, ವಿಭಿನ್ನವಾದ ಅನುಭವವನ್ನು ನೀಡಬಹುದು. ಇಲ್ಲಿ ಕಾಣುವಂತಹ ಬಣ್ಣಗಳಿಗೂ ಕೂಡ ತುಂಬ ಅರ್ಥವಿದೆ. ನಾವು ಯಾವಾಗಲಾದರೂ ಈ ಜ್ಯೋತಿಯ ಅನುಭವ ಪಡೆಯುವಾಗ ಆ ಜ್ಯೋತಿಯ ಬಣ್ಣ ನೀಲಿಯ ಆರವನ್ನು ಹೊಂದಿದ್ದರೆ, ಅಂದರೆ ಮಧ್ಯದಲ್ಲಿ ನಕ್ಷತ್ರದ ಬೆಳಕನ್ನು ಹೊಂದಿ ಸುತ್ತಲೂ ನೀಲಿ ಜ್ವಾಲೆಯ ಒಂದು ಆರವನ್ನು ಹೊಂದಿತ್ತು ಅಂತಂದರೆ ಅದು ಶಾಂತ ದೀಪ ಜ್ಯೋತಿ. ನಮಗೆ ಸುಖ, ನೆಮ್ಮದಿ, ಅತೀವವಾದ ಆನಂದವನ್ನು ನೀಡುವಂತಹ ಒಂದು ಸಂಕೇತವಾಗಿರುತ್ತೆ. ನಾವು ಬಾಹ್ಯ ಜಗತ್ತು ಎಷ್ಟು ಕೇವಲವಾಗಿದೆ, ಇದರ ಮಾಯೆಯಲ್ಲಿಯೇ ನಾವು ಉಳಿದು ಬಿಟ್ಟಿವಲ್ಲ ಅನ್ನೋದರಿಂದ ಹೊರಗೆ ಬಂದು ಆಂತರಿಕ ಜಗತ್ತನ್ನು ನಾವು ದರ್ಶಿಸುವಂತಹ ಒಂದು ಹೆದ್ದಾರಿ ಇದಾಗಿದೆ. ಹಾಗಾದರೆ ದಿವ್ಯ ಜ್ಯೋತಿಯ ಸಂದರ್ಭದಲ್ಲಿ ನಾನು ಮೇಲೆ ಹೇಳಿದ ಕೆಲ ಬಣ್ಣಗಳು ಯಾಕೆ ಕಾಣಿಸ್ತವೆ? ಇದರ ಅರ್ಥವೇನು ಗೊತ್ತೇ? ಸಾಮಾನ್ಯವಾಗಿ ಥರ್ಡ್ ಐ ಆಕ್ಟಿವೇಶನ್ ಆದಾಗ ನೀಲಿ ಅಥವಾ ನೇರಳೆ ಅಥವಾ ಹಾಲಿನ ಬಿಳಿ ಅಥವಾ ಪ್ರಕಾಶಮಾನವಾದ ಬೆಳ್ಳಿಯ ಬೆಳಕನ್ನು ನಾವು ಅನುಭವಿಸ್ತೀವಿ. ಇದೇ ಬಣ್ಣಗಳು ಯಾಕೆ ನಮಗೆ ಕಾಣಿಸ್ತವೆ ಅಂತಂದರೆ ಇದಕ್ಕೂ ಕೂಡ ಅರ್ಥವಿದೆ. ಪ್ರತಿಯೊಂದು ಬಣ್ಣವೂ ಕೂಡ ನಮಗೆ ಹಲವು
ರೀತಿಯ ಅರ್ಥವನ್ನು ನೀಡುತ್ತದೆ. ನೀಲಿಯ ಬಣ್ಣ ನಾವು ಸಾಕಷ್ಟು ಹೀಲಿಂಗನ್ನು ಪಡಿತಾ ಇದ್ದೀವಿ ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತೆ. ಇನ್ನು ಬಿಳಿ ಬಣ್ಣ ನಾವು ಸುಖ, ನೆಮ್ಮದಿ, ಅತೀವವಾದ ಆನಂದದ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನು ಅನುಭವವನ್ನು ಕೊಡುತ್ತೆ. ನೇರಳೆಯ ಬಣ್ಣ ನಾವು ಶಾಂತ ಸ್ವರೂಪಿಗಳು ಅನ್ನುವಂಥ ಅನುಭವವನ್ನು ನಮಗೆ ಕೊಡ್ತಾ ಹೋಗುತ್ತೆ. ಶಿವ ಸಂಹಿತೆ ಅನ್ನುವಂತಹ ಒಂದು ಗ್ರಂಥದಲ್ಲಿ ನಿಶಬ್ದಂ ದ್ವಾದಶಾಂತೆ ತು ದೀಪವಂತಹ ಜ್ಯೋತಿರೇವಚಃ ಅನ್ನುವಂಥ ಒಂದು ಶ್ಲೋಕವಿದೆ. ಇದರ ಅರ್ಥ ಏನಪ್ಪ ಅಂದರೆ, ನೀನು ಯಾವಾಗ ಉಸಿರನ್ನು ನಿಯಂತ್ರಿಸಿ ದ್ವಾದಶಾಂತ ಕೇಂದ್ರದಲ್ಲಿ ನಿನ್ನ ಉಸಿರನ್ನು ನಿಲ್ಲಿಸುತ್ತೀಯೋ ಆಗ ನೀನು ಜ್ಯೋತಿ ದರ್ಶನವನ್ನು ಪಡೆಯುತ್ತಿ ಅಂತ ಅರ್ಥ. ನಾವು ಬಾಹ್ಯ ಗಡಿಬಿಡಿಗಳಿಂದ ಆಂತರಿಕ ಶಾಂತಿಯೆಡೆಗೆ ಸಾಗುವಾಗ ಉಸಿರನ್ನು ಭ್ರೂಮಧ್ಯದಲ್ಲಿ ನಿಲ್ಲಿಸಿದಾಗ ನಮಗೆ ಈ ಜ್ಯೋತಿಯ ಅನುಭವ ಆಗುತ್ತದೆ. ನೀಲಿ ಬಣ್ಣ ನಮ್ಮ ಮನಸ್ಸು ಸ್ಥಿರವಾಗಿ ಇರುವುದರ ಸಂಕೇತವಾಗಿದೆ. ಇನ್ನು ಬೆಳ್ಳಿಯ ಬಣ್ಣ ನಮ್ಮ ಸಾಧನೆ ಭೌತಿಕತೆಯಿಂದ ದಿವ್ಯತೆಯ ಕಡೆಗೆ ಸಾಗುತ್ತದೆ ಅನ್ನೋದರ ಸಂಕೇತವಾಗಿದೆ. ಇನ್ನು ಬಿಳಿ ಬಣ್ಣವನ್ನು ನೀವು ಪದೇ ಪದೇ ನಿಮ್ಮ ಧ್ಯಾನದಲ್ಲಿ, ನಿಮ್ಮ ಅಂತಃಚಕ್ಷುವಿನ ದೃಷ್ಟಿಯಲ್ಲಿ ನೀವು ಕಾಣ್ತಾ ಇದ್ದೀರಿ ಅಂತಂದರೆ ನಿಮ್ಮ ಚೈತನ್ಯ ಸರ್ವೋಚ್ಚ ಚೈತನ್ಯವಾದ ಪರಬ್ರಹ್ಮನ ಕಡೆಗೆ ಅತ್ಯಂತ ನಿಕಟವಾಗಿ ಹೋಗ್ತಾ ಇದೆ ಅಂತ ಅರ್ಥ. ಇದೆಲ್ಲವೂ ಆಂತರಿಕ ಮಾರ್ಗದರ್ಶನದಿಂದ ಮಾತ್ರ ಅನುಭವ ಪಡೀಲಿಕ್ಕೆ ಸಾಧ್ಯ ಹೊರತು ಹೊರಗಡೆಯಿಂದ ಯಾರೋ ಇದನ್ನೆಲ್ಲ ನಿಮಗೆ ಪರೀಕ್ಷೆ ಮಾಡಿ ಹೇಳಲಾಗುವುದಿಲ್ಲ. ಹಠಯೋಗ ಪ್ರದೀಪಿಕಾ ಅನ್ನುವಂಥ ಪುಸ್ತಕದಲ್ಲಿಯೂ ಕೂಡ ಪ್ರತಿಯೊಬ್ಬ ಧ್ಯಾನ ಸಾಧಕನಿಗೆ ಈ ಥರ್ಡ್ ಐ ಆ್ಯಕ್ಟಿವೇಶನ್ ಆಗುವಂಥ ಸಂದರ್ಭದಲ್ಲಿ ಈ ಥರದ ಅನುಭವ ಆಗುತ್ತೆ ಅನ್ನೋದರ ಉಲ್ಲೇಖವಿದೆ. ಹಾಗಾದರೆ ದೇಹದ ಇಷ್ಟೊಂದು ಭಾಗಗಳನ್ನು ಬಿಟ್ಟು ಭ್ರೂ ಮಧ್ಯದಲ್ಲಿ ಯಾಕೆ ಈ ಅನುಭವ ಆಗುತ್ತೆ ಅನ್ನೋ ಪ್ರಶ್ನೆ ನಮಗೆ ಹುಟ್ಟಿರ್ಬೇಕಲ್ವಾ. ಈ ತ್ರಿಕುಟಿ ಸ್ಥಾನದಲ್ಲಿ ಈ ದಿವ್ಯ ನೇತ್ರ ಅಥವಾ ಶಿವನೇತ್ರ, ದಿವ್ಯ ಚಕ್ಷು ಇದನ್ನು ನಾವು ಕಾಣಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ನಂತರ ಈ ಆಜ್ಞಾಚಕ್ರ ಅಥವಾ ಥರ್ಡ್ ಐ ನಂತರ ಬರುವಂತಹ ಸ್ಥಿತಿಯೇ ಸಹಸ್ರಾರದ ಒಂದು ಸ್ಥಿತಿಗೆ ತಲುಪುವ ಸೂಕ್ಷ್ಮ ದಾರಿ ಈ ಆಜ್ಞಾಚಕ್ರ ಆಗಿರೋದ್ರಿಂದ ಈ ಒಂದು ಭ್ರೂಮಧ್ಯದ ಜಾಗದಲ್ಲಿ ನಮಗೆ ಅನುಭವ ಆಗುತ್ತೆ. ಶಿವ ಸಂಹಿತೆಯಲ್ಲಿ ತ್ರಿಕೂಟಿಯ ಸ್ಥಿತ ಮಧ್ಯಂ ಯ ಪಶ್ಚೇತ ಜ್ಯೋತಿರಾಕೃತಂ ಅಂತ ಒಂದು ಸೂತ್ರವಿದೆ. ಇದರ ಅರ್ಥ ಏನಪ್ಪ ಅಂತಂದರೆ, ಈ ಒಂದು ಹಂತದಲ್ಲಿ ಅಂದರೆ ತ್ರಿಕೂಟಿಯಲ್ಲಿ ಸ್ಥಿತ ಮಧ್ಯಂ, ಇದರ ಮಧ್ಯದಲ್ಲಿ ನೀನು ದೃಷ್ಟಿಯನ್ನು ಇರಿಸಿದಾಗ ಜ್ಯೋತಿ ಸ್ವರೂಪನಾಗಿ ನೀನು ಜೀವನ್ಮುಕ್ತಿಯ ಒಂದು ಮಾರ್ಗಕ್ಕೆ ಹೋಗುತ್ತಿ, ಮುಕ್ತಿ ಹೊಂದುವಂಥ ಮಾರ್ಗದಲ್ಲಿ ನೀನು ಸಾಗ್ತಾ ಇದ್ದೀ ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ. ನಾವು ಯಾವಾಗ ಈ ಒಂದು ಹಂತವನ್ನು ತಲುಪುತ್ತೀವಿ ಅಂದರೆ ಮನಸ್ಸು, ಪ್ರಾಣ, ಚಿತ್ತ ಈ ಮೂರನ್ನೂ ಏಕಾಗ್ರಗೊಳಿಸಿದಾಗ ಆಜ್ಞಾಚಕ್ರದಲ್ಲಿ ನಮಗೆ ನಮ್ಮ ಶಕ್ತಿಯ ಅನುಭವ ಆಗುತ್ತೆ. ನೀವು ಕೇಳಿರಬೇಕು ಕುಂಡಲಿನಿ ಅನ್ನುವಂಥ ಪದವನ್ನು. ಕುಂಡಲಿನಿ ಪ್ರತಿಯೊಬ್ಬರಲ್ಲಿ ಅಜ್ಞಾತವಾಗಿ ಅಡಗಿರುವಂಥ ಶಕ್ತಿ. ಈ ಕುಂಡಲಿನಿ ಯಾವಾಗ ನಾವು ಯೂನಿವರ್ಸ್ನ ವೈಬ್ರೇಷನ್ ಜೊತೆಗೆ ಮ್ಯಾಚ್ ಆಗುವಷ್ಟು ನಾವು ನಿಶ್ಚಲ ಮನಸ್ಥಿತಿಯನ್ನು ಹೊಂದುತ್ತೀವಿ, ಆಗ ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೆ ಸೂಕ್ಷ್ಮ ನಾಡಿಗಳಲ್ಲಿ ಹಾದು ಆಜ್ಞಾಚಕ್ರವನ್ನು ತಲುಪುತ್ತೆ. ಆಗ ನಮಗೆ ಇದೊಂದು ಮುಂದಿನ ಯಾತ್ರೆ, ನಿಜವಾದ ಆತ್ಮ ಸಾಕ್ಷಾತ್ಕಾರದ ಮುಂದಿನ ಯಾತ್ರೆಗೆ ಈ ಕುಂಡಲಿನಿ ಜಾಗೃತಿಯ ಸಂಕೇತ ಸಾಕ್ಷ್ಯ ಆಗುತ್ತೆ. ಇದು ಅಂತಿಮ ಅಲ್ಲ, ಇದು ಆರಂಭ. ಮುಂದೆ ನಾವು ಅನಂತದಲ್ಲಿ ಸಾಕಷ್ಟು ಅನುಭವವನ್ನು, ನಾವು ಚೈತನ್ಯ ಸ್ವರೂಪಿಗಳು ಅನ್ನುವಂಥ ಅನುಭವವನ್ನು ಹೊಂದಲಿಕ್ಕೆ ಈ ಎಲ್ಲ ಸೂಚನೆಗಳನ್ನು ನಾವು ಪಡಿತೀವಿ. ಸೊ ನಾವು ಈ ಹಂತದಲ್ಲಿ ಹೆಚ್ಚಿನ ಸಾಧನೆಗಾಗಿ ನಮ್ಮ ಚೈತನ್ಯ ರೆಡಿ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಈ ಕುಂಡಲಿನಿ ಜಾಗೃತಿಯನ್ನು, ಈ ಸೂಚನೆಯನ್ನು ನಾವು ತಿಳ್ಕೋಬೇಕು. ಇದೊಂದು ದಿವ್ಯ ಒಂದು ಕಂಪನ, ಒಂದು ಡಿವೈನ್ ವೈಬ್ರೇಷನ್, ಆಂತರಿಕ ಅನುಭೂತಿ. ಆತ್ಮತತ್ವ ಇದೆ, ಆತ್ಮತತ್ವದಲ್ಲಿ ನಾವು ವಿಲೀನವಾಗ್ತಾ ಇದ್ದೀವಿ ಅನ್ನೋದರ ಸಾಕ್ಷ್ಯ ಕೂಡ ಇದಾಗಿದೆ. ಹಾಗಾಗಿ ಈ ಒಂದು
ಪೀನಿಯಲ್ ಗ್ಲ್ಯಾಂಡ್ ಅಥವಾ ಥರ್ಡ್ ಐ ಅನ್ನುವಂಥದ್ದು ಎಲ್ಲರಲ್ಲಿಯೂ ಇದೆ. ಇದನ್ನು ನಾವು ಜಾಗೃತಿಗೊಳಿಸಿಕೊಳ್ಳೋದು ಸಾಧ್ಯನೂ ಇದೆ. ಈ ಒಂದು ಹಂತದಲ್ಲಿ ನಾವು ಜ್ಯೋತಿ ದರ್ಶನವನ್ನು ಸಾಮಾನ್ಯವಾಗಿ ಪಡಿತಾ ಇರ್ತೀವಿ. ಇದರ ಹಿಂದೆ ಇರತಕ್ಕಂಥ ಹಲವಾರು ಅರ್ಥಗಳು, ಅದರ ಹಿಂದೆ ಕಾಣುವ ಬಣ್ಣಗಳ ಅರ್ಥಗಳು, ಆಜ್ಞಾಚಕ್ರ ಇದು ನಮ್ಮ ಧ್ಯಾನ ಸಾಧನೆಯ ಉನ್ನತ ಹಂತದ ಮೊದಲ ಮೆಟ್ಟಿಲು ಅನ್ನೋದಕ್ಕೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಇರ್ತಿರ್ತಕ್ಕಂಥ ಉಲ್ಲೇಖ, ಇದೆಲ್ಲದರ ಬಗ್ಗೆಯೂ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಈ ಆಜ್ಞಾಚಕ್ರದ ವೈಜ್ಞಾನಿಕ ವಿವರಣೆ ಮತ್ತು ಆಜ್ಞಾಚಕ್ರವನ್ನು ಕೇಂದ್ರಿತವಾಗಿ ಮಾರ್ಗದರ್ಶನ ಧ್ಯಾನವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಈ ನನ್ನ ಮಾಹಿತಿ ಥರ್ಡ್ ಐ ಅಥವಾ ದಿವ್ಯ ಚಕ್ಷು ಅಂದ್ರೇನು, ಈ ಜ್ಯೋತಿ ದರ್ಶನದ ಅನುಭವ ನಿಮಗಾಗಿದೆಯಾ? ಹಾಗಾದರೆ ಆ ಅನುಭವವನ್ನು ಇವತ್ತಿನ ವಿಡಿಯೋದ ಒಂದು ಎಲ್ಲ ವಿವರಗಳ ಜೊತೆಗೆ ಹೋಲಿಸಿ ನೋಡಿ. ನೀವು ಸಾಧನೆಯ ಹಾದಿಯಲ್ಲಿ ತುಂಬ ಮುಂದೆ ಸಾಗುತ್ತಿದ್ದೀರಿ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ಆರಂಭವಷ್ಟೇ, ಅಂತಿಮವಲ್ಲ. ಇನ್ನು ಮೇಲೆ ನಿಮ್ಮ ಸಾಧನೆ ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಿಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.